ಈಗ ನಾವು ನಿನ್ನೆ ನೈಸರ್ಗಿಕ ಸಂಪನ್ಮೂಲಗಳು ಭಾಗ 1 ಹೌದಾನೆ? ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು, ಅವು ಯಾವುವು, ಆಮೇಲೆ ಈ ಗಾಳಿ ಅಲ್ವಾ, ಗಾಳಿಯ ಬಗ್ಗೆ ನಾವು ತಿಳ್ಕೊಂಡ್ವಿ, ಆಮೇಲೆ ಮಾರುತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಅದ್ರ ಬಗ್ಗೆ ನಾವು ಸ್ವಲ್ಪ ಇವತ್ತು ಈ ರಿವಿಷನ್ ನಿನ್ನೆ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರಗಳನ್ನ ಕೊಡಬೇಕು. ಈ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು? ಉಪಯೋಗಕ್ಕೆ ಬರುವ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲ ಎನ್ನುವುದು. ನಿಸರ್ಗದಲ್ಲಿರುವ ಜೀವಿಗಳ ಅಥವಾ ಮನುಷ್ಯರ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರೀತೀವಿ. ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ಸರಿ ಅಲ್ವಾ? ಗಾಳಿ, ನೀರು, ಮಣ್ಣು, ಬೆಳಕು, ಉಷ್ಣ, ಸೌರಶಕ್ತಿ ಇವೆಲ್ಲವನ್ನ ಏನಂತ ಕರಿತೀವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಈ ಗಾಳಿಯಲ್ಲಿರುವಂತಹ ಇತರ ಘಟಕಗಳು ಯಾವುವು? ಯಾವ ಯಾವ ಘಟಕಗಳು ಗಾಳಿಯಲ್ಲಿವೆ? ನೈಟ್ರೋಜನ್, ಆಕ್ಸಿಜನ್, CO2 ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್, ಧೂಳು, ನೀರು, ಇತರೆ ಇತ್ಯಾದಿ ಈ ಗಾಳಿಯಲ್ಲಿ ಇವೆ ಅಲ್ವಾ. ಈ ಗಾಳಿಯಲ್ಲಿರುವಂತಹ ನಮ್ಮ ಉಸಿರಾಟಕ್ಕೆ ಬರುವಂತಹ ಅನಿಲ ಯಾವುದು? ಆಕ್ಸಿಜನ್. ಆಕ್ಸಿಜನ್ ಅಲ್ವಾ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಸಿಕೊಳ್ಳುವಂತಹ ಗಾಳಿಯಲ್ಲಿರುವಂತಹ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ನಾವು ಗಾಳಿಯು ಒಂದು ಮಿಶ್ರಣ ಅಂತ ಕರಿತೀವಿ, ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಅನಿಲಗಳು ಸೇರ್ಕೊಂಡಿದೆ, ಧೂಳು ಸೇರ್ಕೊಂಡಿದೆ, ನೀರಾವಿ ಸೇರ್ಕೊಂಡಿರುತ್ತೆ. ಹಾಗಾಗಿ ನಾವು ಗಾಳಿಯು ಒಂದು ಮಿಶ್ರಣ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಅದನ್ನು ನಾವು ನಿನ್ನೆ ತಿಳ್ಕೊಂಡ್ವಿ. ಆಮೇಲೆ ನಾವು ಈ ಮಂಗಳ ಮತ್ತು ಶುಕ್ರ ಗ್ರಹದಲ್ಲಿ ಜೀವಿಗಳು ವಾಸ ಮಾಡಲು ಸಾಧ್ಯವಿಲ್ಲ. ಏಕೆ? ಗಾಳಿ, ನೀರು, ಉಷ್ಣಾಂಶ ಏನಿರಲ್ಲ ಸಾಧಿಕ ಉಷ್ಣಾಂಶ ಇರುತ್ತೆ. ಗಾಳಿ, ನೀರು, ಫಲವತ್ತಾದ ಮಣ್ಣು ಇವ್ಯಾವು ಕೂಡ ಇಲ್ಲದೆ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ತುಂಬಿರೋದ್ರಿಂದ, ಎಷ್ಟು ತುಂಬಿದೆ ಕಾರ್ಬನ್ ಡೈಆಕ್ಸೈಡ್? 4% ನಾವು ಅಲ್ಲಿ ವಾಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ಅಲ್ವಾ. ಆಮೇಲೆ ಮಾರುತಗಳು ಅಲ್ವಾ, ಮಾರುತಗಳ ಬಗ್ಗೆ ನಾವು ಹೇಳಿದ್ವಿ. ಮಾರುತಗಳು ಹೇಗೆ ಉಂಟಾಗುತ್ತವೆ ಅಂತ ನಾವು ಹೇಳಿದ್ವಿ ಗೊತ್ತಾನೆ. ಮಾರುತಗಳು ಅದನ್ನ ಇನ್ನೊಂದ್ಸರಿ ನಾನೇ ಹೇಳ್ಬಿಡ್ತೀನಿ. ಮಾರುತಗಳು ಹೇಗೆ ಉಂಟಾಗುತ್ತವೆ ಅಂದಾಗ, ಈ ಭೂಮಿಯ ಮೇಲಿನ ಗಾಳಿ ಮೊದಲು ಏನಾಗುತ್ತೆ? ಬಿಸಿ ಆಗುತ್ತೆ, ಸೂರ್ಯನ ಶಾಖ. ಅದು ಭೂಮಿಯ ಮೇಲಿನ ಗಾಳಿ ಮೊದಲು ಬಿಸಿಯಾಗಿ ಅವಾಗ ಅದು ಹಗುರ ಆಗುತ್ತೆ. ಗಾಳಿ ಬಿಸಿಯಾದಾಗ ಏನಾಗುತ್ತೆ? ಅದು ಅವಾಗದು ಏನಾಗುತ್ತೆ? ಮೇಲು ಹೋಗುತ್ತೆ. ನಾನು ನೋಡಿದ ಪ್ರಯೋಗದಲ್ಲಿ ಬಿಸಿ ಗಾಳಿ ನೇರವಾಗಿ ಮೇಲೆ ಹೋಗುತ್ತೆ ಅಂತ. ಆಮೇಲೆ ಆ ಒಂದು ಸ್ಥಳಕ್ಕೆ ಅಕ್ಕಪಕ್ಕದ ಗಾಳಿ ಏನಾಗುತ್ತೆ? ನುಗ್ಗುತ್ತೆ ಅಲ್ವಾ. ಆ ನುಗ್ಗಿದಾಗ ಗಾಳಿಗೆ ಚಲನೆ ಉಂಟಾಗುತ್ತೆ. ಆ ಒಂದು ಗಾಳಿಗೆ ಚಲನೆ ಬರುವುದನ್ನ ನಾವು ಏನಂತ ಕರಿತೀವಿ? ಮಾರುತಗಳು ಅಂತ ಕರಿತೀವಿ. ಹಿಂಗೆ ಪರಿಸರದಲ್ಲಿ ಹಿಂಗೆ ನೋಡಿ, ಗಾಳಿಗೆ ಚಲನೆ ಹೆಂಗ್ ಬರುತ್ತಪ್ಪ ಅಂದ್ರೆ ಹಿಂಗೆ ಭೂಮಿಯ ಹತ್ತಿರವಿರುವ ಗಾಳಿ ಬೇಗ ಬಿಸಿ ಆಗುತ್ತೆ. ಯಾಕೆ? ಮೊದಲು ನೆಲ ಕಾಯುತ್ತೆ, ನೆಲ ಕಾದು ಗಾಳಿ ಬಿಸಿ ಆಗುತ್ತೆ. ಬಿಸಿಯಾದ ಗಾಳಿ ಹಗುರವಾಗುತ್ತೆ, ಹಗುರವಾದಾಗ ಅದು ಮೇಲಕ್ಕೆ ಹೋಗುತ್ತೆ. ಅಲ್ಲಿ ಖಾಲಿ ಜಾಗಕ್ಕೆ ಅಕ್ಕಪಕ್ಕದ ಗಾಳಿ ಬಂದು ಸೇರ್ಕೊಳ್ಳುತ್ತೆ. ಆವಾಗ ಗಾಳಿಗೆ ಚಲನೆ ಬರುತ್ತೆ. ಅದನ್ನ ಮಾರುತಗಳು ಅಂತ ನಾವು ಕರಿತೀವಿ ಅಲ್ವಾ. ಆಮೇಲೆ ನಿನ್ನೆ ನಾವು ತಿಳ್ಕೊಂಡ್ವಿ, ಭೂಮಿ ಮತ್ತು ಸಮುದ್ರದಲ್ಲಿ ಯಾವುದಪ್ಪ ಬೇಗ ಬಿಸಿ ಆಗೋದು? ಭೂಮಿ ಅಲ್ವಾ. ಭೂಮಿ ಬೇಗ ಬಿಸಿಯಾಗುತ್ತೆ. ಸಮುದ್ರದಲ್ಲಿ ನೀರು ಇರೋದ್ರಿಂದ ಆ ನೀರು ಬಿಸಿಯಾಗುವುದು ನಿಧಾನ, ತಂಪಾಗುವುದು ಅಲ್ವಾ. ಹಗಲಿನ ವೇಳೆಯಲ್ಲಿ ಸಮುದ್ರದ ಕಡೆಯಿಂದ ಬೀಸುವಂತಹ ಮಾರುತಗಳು ಏನಾಗ್ತವೆ? ತಂಪಾಗಿ ಅನಿಸುತ್ತೆ. ಅದಕ್ಕೆ ಯಾಕಪ್ಪ ಅಂದ್ರೆ ಅದು ಬಿಸಿಯಾಗೋದು ನಿಧಾನ ಅಲ್ವಾ. ಅದಕ್ಕೋಸ್ಕರ ತಂಪಾದ ಗಾಳಿ ಬೀಸುತ್ತೆ. ರಾತ್ರಿ ವೇಳೆಯಲ್ಲಿ ಸಮುದ್ರದ ಕಡೆಯಿಂದ ಬೆಚ್ಚಗಿನ ಗಾಳಿ ಬೀಸುತ್ತೆ. ಅದಕ್ಕೆ ಕಾರಣ ಅದು ಬೇಗ ಬಿಸಿಯಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಭೂಮಿಗಿಂತ ಅಲ್ಲಿ ಇನ್ನು ಬೆಚ್ಚಗೆ ಇರುತ್ತೆ, ತಂಪಾಗಿರಲ್ಲ.
ಅವಾಗ ಬೆಚ್ಚಗಿನ ಗಾಳಿ ಬೀಸುತ್ತೆ ಅಲ್ಲ. ಇದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ಈ ಮಾರುತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೀಸುವುದರಿಂದ ಏನು ಉಪಯೋಗ ಏನಾಗುತ್ತಪ್ಪ ಅಂದಾಗ ಏನಾಗ್ಬೋದು, ಅವು ಮಳೆಯನ್ನು ಹೊತ್ತು ತರ್ತವೆ ಅಲ್ವಾ. ಮೋಡಗಳನ್ನ ಸಾಗಿಸ್ತವೆ. ಆ ಮೋಡಗಳನ್ನು ಸಾಗಿಸೋದ್ರಿಂದ ಅಲ್ಲಿ ನಮಗೆ ಮಳೆ ಆಗುತ್ತೆ, ಮಾರುತಗಳಿಂದ ಮಳೆ ಆಗುತ್ತೆ ಅಲ್ವಾ. ಅಂದ್ರೆ ಗಾಳಿಗೆ ಚಲನೆ ಬರೋದ್ರಿಂದ ಆ ಮಾರುತಗಳು ಮೋಡಗಳನ್ನು ಹೊತ್ತು ತರ್ತವೆ. ಈಗ ನೋಡಿ, ವಾಯುಭಾರ ಕುಸಿತ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ವಾಯುಭಾರ ಕುಸಿತ. ನೋಡಿ, ವಾಯುಭಾರ ಕುಸಿತ ಅಥವಾ ಸೈಕ್ಲೋನ್ ಅಂತ ಕರಿತೀವಿ. ಸೈಕ್ಲೋನ್ ಅಲ್ವಾ. ವಾಯುಭಾರ ಕುಸಿತ, ಸೈಕ್ಲೋನ್. ನೋಡಿ, ಏನು ವಾಯುಭಾರ ಕುಸಿತದಿಂದ ಈಗ ಮಳೆ ಆಗ್ತಿದೆ ಅಲ್ವಾ. ಮಳೆಗಾಲನ ಅಲ್ಲ, ಬೇಸಿಗೆ ಕಾಲ ಅಲ್ವಾ. ಬೇಸಿಗೆ ಕಾಲ ಆಗಿದ್ರು ಕೂಡ ಮಳೆ ಆಗ್ತಿದೆ. ಅದಕ್ಕೆ ಕಾರಣ ಏನ್ ಕಾರಣ ಇರ್ಬೋದು? ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ, ಸೈಕ್ಲೋನ್ ಉಂಟಾಗಿದೆ. ಎಲ್ಲಿ? ಅಲ್ವಾ. ಬಂಗಾಳ ಕೊಲ್ಲಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಮೋಡಗಳು ಭೂಮಿಯ ಕಡೆಗೆ ಬರ್ತಾ ಇದ್ದಾರೆ. ಅವಾಗ ಮೋಡಗಳು ಭೂಮಿಯ ಕಡೆಗೆ ಬರೋದ್ರಿಂದ ಏನಾಗ್ತಾ ಇದೆ? ಮಳೆ ಆಗ್ತಾ ಇದೆ ಅಲ್ವಾ. ನಿನ್ನೆ ರಾತ್ರಿ ಎಲ್ಲ ಮಳೆ ಆಯಿತು ನಿರಂತರವಾಗಿ. ಅದಕ್ಕೆ ಕಾರಣ ವಾಯುಭಾರ ಕುಸಿತ ಅಥವಾ ಸೈಕ್ಲೋನ್ ಅಂತ ಕರಿತೀವಿ. ನೋಡಿ, ಈ ವಾಯುಭಾರ ಕುಸಿತದಿಂದ ಒಂದೊಂದು ಬಾರಿ ತೊಂದರೆನೂ ಆಗುತ್ತೆ, ಅನುಕೂಲನೂ ಆಗುತ್ತೆ. ಹೆಂಗಪ್ಪ ತೊಂದರೆ ಹೆಂಗಾಗುತ್ತೆ ವಾಯುಭಾರ ಕುಸಿತದಿಂದ? ಹೇಳ್ತೀರಾ? ವಾಯುಭಾರ ಕುಸಿತದಿಂದ ಮಳೆ ಅಂದ್ರೆ ಈ ಮಳೆ ಎಷ್ಟಾಗುತ್ತೆ ಅಂತ ನಮಗೆ ನಿಖರವಾಗಿ ಗೊತ್ತಿರಲ್ಲ. ಗೊತ್ತಾಯ್ತಾ? ಎಷ್ಟು ಬೇಕಾದ್ರೂ ಮಳೆ ಆಗ್ಬೋದು. ಆ ಮಳೆಯಿಂದ ಪ್ರವಾಹಗಳು ಉಂಟಾಗ್ಬೋದು ಒಂದೇ ಸರಿ ಅಲ್ವಾ. ಪ್ರವಾಹಗಳು ಉಂಟಾದಾಗ ಎಲ್ಲ ಕೊಚ್ಕೊಂಡು ಹೋಗ್ಬೋದು, ಮನೆಗಳು ಬೀಳ್ಬೋದು. ಆಮೇಲೆ ರೈತ ಬೆಳೆದಂತಹ ಬೆಳೆ ಅಲ್ವಾ, ಈಗೆಲ್ಲ ಕೊನೆಯ ಹಂತಕ್ಕೆ ಕಟಾವಿಗೆ ಬಂದಿರುತ್ತೆ, ಸಂಗ್ರಹಣೆ ಮಾಡೋದಿರುತ್ತೆ ಬೆಳೆಗಳನ್ನ. ಅದಕ್ಕೋಸ್ಕರ ಏನಾಗ್ಬೋದು? ನೆಂದು ಹೋಗ್ಬೋದು. ಕಾಳು ಕಡ್ಡಿ ಬೆಳೆ ಅಲ್ವಾ, ಎಲ್ಲ ನೆಂದು ಹೋಗ್ಬೋದು, ಕೊಳೆತು ಹೋಗ್ಬೋದು ಅಕಾಲಿಕ ಮಳೆ ಬಂದಾಗ. ಅದೇ ಬಂದ್ರೆ ಉಪಯೋಗನೂ ಆಗುತ್ತೆ. ಹೇಗೆ? ತೋಟಗಳಿಗೆ ನೀರು ಬೇಕಾಗಿರುತ್ತೆ, ನೀರು ಹಾಯಿಸ್ಬೇಕು ಅಂತ ಇರುತ್ತೆ, ಕರೆಂಟ್ ಇರಲ್ಲ. ಆದ್ರೆ ಮಳೆ ಬಂದು ತೋಟಗಳಿಗೆ ನೀರಾಯಿತು, ನೀರಾಯಿತು, ಬೆಳೆಗಳಿಗೆ ನೀರಾಯಿತು, ಕುಡಿಯೋಕ್ಕೆ ನೀರಾಯಿತು, ಅಂತರ್ಜಲ ಜಾಸ್ತಿ ಆಯಿತು, ಬೋರ್ವೆಲ್ ಅಲ್ಲಿ ನೀರು ಜಾಸ್ತಿ ಬರುತ್ತೆ. ಇದು ಉಪಯೋಗನೂ ಕೂಡ ಆಗುತ್ತೆ. ಕೃಷಿ ಹೊಂಡಗಳಲ್ಲಿ ನೀರು ಸೇರ್ಕೊಡುತ್ತೆ ತಾನೆ. ಈ ರೀತಿ ಅನುಕೂಲ ಅನಾನುಕೂಲ. ಅದೇ ಮಳೆಗಾಲದಲ್ಲಿ ನಮಗೆ ನಿಖರವಾಗಿ ಮಳೆ ಆಗುತ್ತಪ್ಪ ಅಂದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿರ್ತೀವಿ ಅಲ್ವಾ. ಮುನ್ನೆಚ್ಚರಿಕೆ ಮಳೆ ಆಗ್ಬೋದು ಹಂಗೆ ಹಿಂಗೆ ಅಂತ ಏನೇನು ಯಾವ್ದನ್ನು ಒಣಗಿಸ್ಕೋಬೇಕು, ಯಾವ್ದನ್ನು ಬಿಡಬೇಕು, ಯಾವುದನ್ನು ಹೊರಗೆ ಹಾಕಬೇಕು, ಬೀಜಗಳನ್ನೇ ಇಡಬೇಕು, ಎಲ್ಲ ನಮಗೆ ಗೊತ್ತಿರುತ್ತೆ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲೆಲ್ಲ. ಇಲ್ಲಿ ಇದು ಈ ಸೈಕ್ಲೋನ್ ಇಂದ ಅಕಾಲಿಕ ಮಳೆಯಿಂದಾಗಿ ವಾಯುಭಾರ ಕುಸಿತ. ಗೊತ್ತಾಯ್ತಾ? ವಾಯುಭಾರ ಕುಸಿತ. ವಾಯು ಅಂದ್ರೆ ಗಾಳಿ, ಗಾಳಿಯ ಭಾರದಲ್ಲಿ ಕಡಿಮೆ ಆಗೋದು. ಗೊತ್ತಾಯ್ತಾ? ಅಲ್ಲಿನ ಸಮೂಹದಲ್ಲಿನ ಗಾಳಿಯಲ್ಲಿನ ಭಾರ ಕಡಿಮೆ ಆಗೋದು. ಅದು ಈ ಕಡೆ ಅಲ್ಲಿನ ಭಾರ ಕಡಿಮೆ ಆಗಿ ಈ ಕಡೆಗೆ ಅದು ಬರುತ್ತೆ. ಅದಕ್ಕೆ ವಾಯುಭಾರ ಕುಸಿತ. ವಾಯು ಗಾಳಿ ಭಾರ ವೆಯ್ಟ್ ಕುಸಿತ ಕಡಿಮೆ ಆಗೋದು. ಅದನ್ನ ನಾವು ಸೈಕ್ಲೋನ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಹಾಗಾದ್ರೆ ಈ ಮಾರುತಗಳು ಏನಪ್ಪಾ ಅಂದ್ರೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಉಂಟಾಗುತ್ತೆ. ಹೇಗೆ ಉಂಟಾಗುತ್ತೆ? ಒಂದು ನೈಸರ್ಗಿಕವಾಗಿ ಆಗೋದು, ಇನ್ನೊಂದು ಯಾವ್ದರಿಂದ ಆಗುತ್ತಪ್ಪ ಅಂದ್ರೆ ಭೂಮಿಯ ತಿರುಗುವಿಕೆಯಿಂದ, ಭೂಮಿಯ ಭ್ರಮಣೆ. ಹೇಳಿದ್ರಲ್ಲ, ಭೂಮಿ ತನ್ನ ಸುತ್ತ ತಾನು ಸುತ್ತಾ ಇದೆ. ಕನ್ನಡ ಹಾಕೋಬೇಕಲ್ಲ ಅಲ್ವಾ. ಭೂಮಿ ಭ್ರಮಣೆ ಅಂದ್ರೆ ಏನು? ಅದು ತನ್ನ ಸುತ್ತಲೂ ತಾನು ಸುತ್ತದೆ. ಅದಕ್ಕೆ ತಾನು ಹಗಲು ರಾತ್ರಿ ಉಂಟಾಗ್ತಾ ಇರೋದು. ನೋಡಿ, ಭೂಮಿ ಸುತ್ತಲಿಲ್ಲ ಅಂದ್ರೆ ಹಗಲು ರಾತ್ರಿ ಉಂಟಾಗಲ್ಲ. ಅರ್ಥ ಆಯ್ತಾ? ಭೂಮಿ ತನ್ನ ಅಕ್ಷದ ಸುತ್ತ ತಾನು ಸುತ್ತುತ್ತಾ ಇದೆ. ಅದಕ್ಕೆ 24 ಗಂಟೆ ತಗೊಳುತ್ತದೆ. ಆಯ್ತಾ? ಅದು 24 ಗಂಟೆಯಲ್ಲಿ ಒಂದು ಸುತ್ತು ಬರುತ್ತೆ ಭೂಮಿ. ಹಿಂಗೆ ಆಯ್ತಾ? ತನ್ನ ಅಕ್ಷದ ಸುತ್ತ ತಾನು ಸುತ್ತುತ್ತಾ ಸೂರ್ಯನನ್ನು ಸುತ್ತಕೊಂಡು ಬರುತ್ತೆ. ಅದು 1 ವರ್ಷ. ಸೂರ್ಯನನ್ನು ಸುತ್ತಕೊಂಡು ಬರೋದಕ್ಕೆ ಎಷ್ಟು? 1 ವರ್ಷ. 365 ಕಾಲು ದಿನ ಬೇಕು. ಸೂರ್ಯನನ್ನು ಒಂದು ಬಾರಿ ಸುತ್ತಕೊಂಡು ಬರೋಕ್ಕೆ
365 ದಿನ ಕಾಲ್ ದಿನ. ಗೊತ್ತಾಯ್ತಾ? ಎಷ್ಟು? 365 ದಿನ ಕಾಲ್. 365 ಕಾಲ್ ದಿನ ಬೇಕು. ಅರ್ಥ ಆಯ್ತಾ? 365 ಫುಲ್ ಡೇ, ಇನ್ನು ಒಂದು ಕಾಲ್ ದಿನ ಬೇಕಾ. ಅವಾಗ ಭೂಮಿ ಸೂರ್ಯನನ್ನ ಒಂದು ಸಾರಿ ಸುತ್ಕೊಂಡ್ ಬರ್ತಾನೆ. ಅರ್ಥ ಆಯ್ತಾ? ಹಿಂಗೆ ಇಲ್ಲಿಂದ ಹಿಂಗೆ ಶುರುವಾಗಿ ಮತ್ತೆ ಇಲ್ಲಿಗೆ ಬರೋಕೆ ಎಷ್ಟು ಬೇಕು? ಎಷ್ಟು ದಿನ ಬೇಕು? 365 ಕಾಲ್ ದಿನ ಬೇಕು. ಇಟ್ ಈಸ್ ಈಕ್ವಲ್ ಟು 1 ಇಯರ್, 1 ವರ್ಷ ಅಂತ ಕರಿತೀವಿ. ಅದೇ ಭೂಮಿ ತನ್ನನ್ನ ತಾನು ಸುತ್ತಕೊಳ್ಳಕ್ಕೆ 24 ದಿನ ಬೇಕು. ನೋಡಿ, ಆ ಒಂದು ಭ್ರಮಣೆಯಿಂದನೂ ಕೂಡ ಮಾರುತಗಳು ಚಲಿಸ್ತವೆ. ಅದು ಕಾರಣ, ಮಾರುತ ಚಲಿಸಲು ಅದು ಕಾರಣನೇ. ಗೊತ್ತಾಯ್ತಾ? ಭೂಮಿ ಸುತ್ತಲೂ ಕೂಡ ಕಾರಣ ಮಾರುತಗಳು ಚಲಿಸೋದಕ್ಕೆ. ಆಮೇಲೆ ಈ ಮಾರುತಗಳು ಚಲಿಸುವಂತಹ ದಾರಿಯಲ್ಲಿ ಪರ್ವತಗಳು ಅಡ್ಡ ಬರ್ತವೆ. ಕೇಳಿದ್ದೀನಿ, ಭೂಗೋಳದಲ್ಲಿ ಕೇಳಿರ್ಬೋದು. ಗೊತ್ತಾಯ್ತಾ? ಪರ್ವತಗಳು ಅಡ್ಡ ಬರ್ತವೆ. ಮಾರುತಗಳು ಚಲಿಸುವಂತಹ ದಿಕ್ಕಿನಲ್ಲಿ ಪರ್ವತಗಳಿದ್ರೆ, ಮೌಂಟೇನ್ಸ್ ಇದ್ರೆ, ಅಲ್ವಾ? ಈಗ ಗಾಳಿ ಹಿಂಗಿಂದ ಬೀಸ್ತಾ ಇದೆ ಅಂದ್ರೆ ಮಾರುತಗಳು ಹಿಂಗ್ ಬಂದ್ವಪ್ಪ. ಇವೇನಿವು ಮಾರುತಗಳು. ಈ ಮಾರುತಗಳು ಹಿಂಗ್ ಬಂದಾಗ ಇಲ್ಲಿ ಮೌಂಟೇನ್ಸ್ ಅಥವಾ ಪರ್ವತಗಳು ಅಡ್ಡ ಬಂದ್ರೆ ಅಲ್ವಾ ಏನಾಗ್ಬೋದು? ಏನು ಉಪಯೋಗ? ಮಳೆ ತಡೀತಾರೆ, ಮಾರುತಗಳನ್ನ ತಡೀತಾರೆ ಅಥವಾ ಮೋಡಗಳನ್ನ ತಡೀತಾರೆ. ಉದಾಹರಣೆಗೆ ಹಿಮಾಲಯ ಪರ್ವತ ಪ್ರದೇಶ ಅಲ್ವಾ? ಹಿಮಾಲಯ ಪರ್ವತ ಪ್ರದೇಶಗಳು ಏನಪ್ಪಾ ಅಂದ್ರೆ ಅಲಹಾಬಾದ್ ಕಡೆಯಿಂದ ಬೀಸುವಂತಹ ಮಾರುತಗಳನ್ನ ತಡೀತಾರೆ. ಗೊತ್ತಾಯ್ತಾ? ನಮ್ಮಲ್ಲಿ ಸಹ್ಯಾದ್ರಿ ಶ್ರೇಣಿ ಇದೆಯಲ್ಲ, ಸಹ್ಯಾದ್ರಿ ಪರ್ವತಗಳು ಕೂಡ ಈ ಮಾರುತಗಳನ್ನು ತಡೆದು ಮಳೆಯನ್ನು ಉಂಟು ಮಾಡ್ತಾರೆ. ನಮಗೆ ಬರುವಂತಹ ಮಳೆ ಯಾವುದು? ಈಶಾನ್ಯ ಅಥವಾ ನೈಋತ್ಯ ಮಾರುತಗಳಿಂದ. ಯಾವ ಮಾರುತಗಳಿಂದ ಬರುತ್ತೆ ನಮಗೆ ಮಳೆ? ಈಶಾನ್ಯ ಅಥವಾ ನೈಋತ್ಯ ಮಾರುತ. ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಬೀಸುವ ಮಾರುತಗಳು, ಈಶಾನ್ಯ ದಿಕ್ಕಿನಿಂದ ಬೀಸುವ ಮಾರುತಗಳು, ನೈಋತ್ಯ ದಿಕ್ಕಿನಿಂದ ಬೀಸುವ ಮಾರುತಗಳಿಂದ ಮಳೆ ಬರುತ್ತೆ ನಮಗೆ. ಇದನ್ನೇ ನಾವು ಮುಂಗಾರು ಮಳೆ ಅಂತ. ಮುಂಗಾರು ಮಳೆ ನೈಋತ್ಯ ಮತ್ತು ಈಶಾನ್ಯ ದಿಕ್ಕಿನಿಂದ ಬರುವ ಮಾರುತಗಳಿಂದ ಅವು ನಮಗೆ ಮಳೆ ತರ್ತವೆ. ಈ ಸಹ್ಯಾದ್ರಿ ಪರ್ವತ ಪ್ರದೇಶಗಳು ಈ ಮಾರುತಗಳನ್ನು ತಡೆಯೋದ್ರಿಂದ ನಮಗೆ ಮಳೆ ಉಂಟಾಗುತ್ತೆ. ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಈ ನೈಋತ್ಯ ಮತ್ತು ಈಶಾನ್ಯ ಪರ್ವತ ಅಂದ್ರೆ ಮಾರುತಗಳಿಂದ ಬರುವ ಮಳೆ. ಅರ್ಥ ಆಯ್ತಾ ನಿಮಗೆ? ಈ ಮಾರುತಗಳು ನೋಡಿ, ಒಂದು ಭೂಮಿ ತಿರುಗುವಿಕೆಯಿಂದನೂ ಕೂಡ ಏನಾಗುತ್ತೆ? ಮಾರುತಗಳು ಚಲಿಸ್ತವೆ. ಇನ್ನೊಂದು, ಆ ಮಾರುತಗಳನ್ನು ತಡೆ ಹಿಡಿಯುವಂಥದ್ದು ಯಾವುದು? ಪರ್ವತಗಳು. ಗೊತ್ತಾಯ್ತಾ? ಆ ಪರ್ವತಗಳು ತಡೆ ಹಿಡಿಯೋದ್ರಿಂದ ಮಾರುತಗಳು ಮಳೆಯನ್ನ ತಡ್ತವೆ. ಈಗ ಮಳೆ ಹೇಗೆ ಉಂಟಾಗುತ್ತದೆ? ಮಳೆ ಹೇಗೆ ರೂಪುಗೊಳ್ಳುತ್ತದೆ? ನಮಗೆ ಏನು ಮಳೆ ಯಾವ್ದಿಂದ ಬರುತ್ತೆ ಅಂತ ನಮ್ಗೆ ಆಗುತ್ತೆ? ಮೋಡ ಅಲ್ವಾ? ಮೋಡಗಳು ಹೇಗೆ ಹೇಳು. ಮೋಡಗಳಿಂದ ಮಳೆ ಬರುತ್ತೆ ಅಲ್ವಾ? ಇದನ್ನ ನಾವು ಜಲಚಕ್ರ ಅಂತ ಕರಿತೀವಿ. ಗಲಾಟೆ ಮಾಡಬೇಕು. ಜಲಚಕ್ರ ಅಥವಾ ವಾಟರ್ ಸೈಕಲ್. ಜಲಚಕ್ರ ಎಷ್ಟು ಮುಖ್ಯ ಅಲ್ವಾ? ಜಲಚಕ್ರ ಅನ್ನೋದು ಎಷ್ಟು ಮುಖ್ಯ ಇದೆಯಾ ಚಾರ್ಟ್ ಅಲ್ಲಿ? ವಾಟರ್ ಸೈಕಲ್ ಅಂತ ಏನೇನು ಇಲ್ಲ. ನೈಟ್ರೋಜನ್ ಚಕ್ರ ಮಾತ್ರ ಇದೆ. ಹಾ, ಇಲ್ಲ ಈ ಕಡೆ ನೋಡಿ. ಮಳೆ ಹೇಗೆ ಉಂಟಾಗುತ್ತೆ ಅಲ್ವಾ? ಮಳೆ ಹೇಗೆ ಉಂಟಾಗುತ್ತೆ ನಮ್ಗೆ ಆಶ್ಚರ್ಯ ಆಗಲ್ಲ. ಹನಿಗಳು ಹೇಗೆ ರೂಪುಗೊಳ್ಳುತ್ತವೆ ಅಲ್ವಾ? ಅಲ್ಲಿ ನಾವು ಮೇಲ್ ನೋಡಿದಾಗ ನಮಗೆ ಮೋಡಗಳು ಕಾಣಿಸ್ತವೆ. ಆ ಮೋಡಗಳು ಮೊದಲು ನಾವು ಯೋಚಿಸ್ಬೇಕು, ಯಾಕಪ್ಪ ಅವು ಮೇಲ್ ಹೋಗ್ತಾ ಇದ್ದಾವೆ?
ಭೂಮಿಯ ನೆಲದ ಮೇಲೆ ಯಾಕೆ ಬರುವುದಿಲ್ಲ? ಹ? ಮೋಡಗಳು ಯಾವಾಗಲೂ ಮೇಲೆ ಇರ್ತಾವಲ್ವಾ? ಮೇಲೆ ಇರ್ತಾವಲ್ಲ ಮೋಡಗಳು, ಯಾಕೆ ಭೂಮಿಯ ಕಡೆಗೆ ಬರುವುದಿಲ್ಲ? ಬಂದ್ರೆ ಎಲ್ಲ ಸತ್ತೋಗ್ತೀವಿ. ಯಾಕೆ ಮೋಡಗಳು ತೇಲ್ತವೆ? ಸರ್ ಅವು ಬಂದ್ರೆ ಭೂಕಂಪ ಅಂತಾರ. ಭೂಕಂಪ ತರ ಆಗುತ್ತೆ. ಅದು ನೀರಲ್ಲ ಅಲ್ಲಿರೋದು, ಭೂಕಂಪ ಯಾಕಾಗುತ್ತೆ? ಮೋಡಗಳು ನೆಲದ ಮೇಲೆ ಬರಲ್ಲ ತಾನೆ? ಬರ್ತಾವ ನೆಲದ ಮೇಲೆ? ಇಲ್ಲ ಸರ್ ಬರಲ್ಲ. ಮೇಲೆ ತೇಲ್ಕೊಂಡು ಹೋಗ್ತಾ ಇರ್ತವೆ. ತೇಲ್ಕೊಂಡು ಯಾಕೆ ತೇಲ್ಕೊಂಡು ಹೋಗ್ತವೆ ಮೋಡಗಳು? ಗಾಳಿಗಿಂತ ಹಗುರ, ಗೊತ್ತಾಯ್ತಾ? ಹಗುರವಾಗಿರೋದ್ರಿಂದ ಗಾಳಿಗಿಂತ ಹಗುರವಾಗಿರೋದ್ರಿಂದ ಅವು ಮೇಲೆ ತೇಲ್ತವೆ. ನನಗೆ ಗೊತ್ತಿದೆ, ಹಗುರ ವಸ್ತುಗಳು ಗಾಳಿ ಬಂದಾಗೆಲ್ಲ ತೂರಾಡ್ಕೊಂಡು ಹೋಗ್ತಾವಲ್ವ, ಹಂಗೆ ವೆಯ್ಟ್ಲೆಸ್ ಅದು. ಮೋಡಗಳು ವೆಯ್ಟ್ಲೆಸ್, ಹಗುರ, ಅರ್ಥ ಆಯ್ತಾ? ಹಾಗಾಗಿ ಮೋಡಗಳು ತೇಲ್ತವೆ. ಅಕಸ್ಮಾತ್ ಏನಾದ್ರೂ ಭೂಮಿಯಲ್ಲೇ ಇದ್ದಿದ್ರೆ ಮಳೆ ಆಗದ? ಇಲ್ಲ. ಅದು ಯೋಚನೆ ಮಾಡ್ಬೇಕು ನಾವು. ಮೋಡಗಳೇನಾದ್ರೂ ತೇಲದೇ ಇದ್ದಿದ್ದರೆ, ಹಗುರವಾಗದೇ ಇದ್ದಿದ್ದರೆ, ಗಾಳಿಗಿಂತ ಹಗುರವಾಗದೇ ಇದ್ದಿದ್ದರೆ ಅಲ್ಲ, ಗಾಳಿಗಿಂತ ಹಗುರವಾಗಿದ್ದರೆ ಇದ್ದರೆ ಏನಾಗುವುದು ಯೋಚನೆ ಮಾಡ್ಕೊಂಡು, ನಮಗೆ ಕುಡಿಯೋಕ್ಕೂ ನೀರು ಸಿಗ್ತಿದ್ದಿಲ್ಲ ಅಲ್ಲ, ಬೆಳೆಯೋಕ್ಕೆ ನೀರು ಸಿಗ್ತಿದ್ದಿಲ್ಲ. ಅವು ಹಗುರವಾಗಿರೋದ್ರಿಂದ ಏನಾಗ್ತವೆ? ತೇಲ್ತವೆ. ತೇಲೋದ್ರಿಂದ ಒತ್ತಡದಲ್ಲಿ ವ್ಯತ್ಯಾಸ ಆಗಿ ಮಳೆ ಆಗುತ್ತೆ, ಆ ಪ್ರದೇಶದಲ್ಲಿ ನೀರು ಸಿಗುತ್ತೆ, ಕೆರೆ ಕಟ್ಟೆ ತುಂಬಿಕೊಳ್ತವೆ ಅಲ್ವಾ? ಕುಡಿಯೋಕ್ಕೆ ನೀರು ಸಿಗುತ್ತೆ, ನಮ್ಗೆ ಬಳಸಕ್ಕೆ ನೀರು ಸಿಗುತ್ತೆ, ಜೀವಿಗಳಿಗೆ ನೀರು ಸಿಗುತ್ತೆ ಅಲ್ವಾ? ಬೆಳೆ ಬೆಳೆಯೋಕ್ಕೆ ನೀರು ಸಿಗುತ್ತೆ. ಅದೇ ಭಾರವಾಗಿದ್ದಿದ್ರೆ ಏನಾಗುವುದು? ಮಳೆ ಆಗ್ತಾನೆ ಇರಲಿಲ್ಲ. ನೋಡಿ, ನಿಸರ್ಗ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಲೆಕ್ಕಾಚಾರ ಮಾಡಿಕೊಂಡು ನಿಸರ್ಗ ಉಂಟಾಗಿದೆ. ಎಲ್ಲ ಲೆಕ್ಕಾಚಾರ, ನಿಸರ್ಗಕ್ಕೆ ಎಲ್ಲರೂ ಲೆಕ್ಕಾಚಾರದಿಂದನೇ ಅದು ಆಗುವಂಥದ್ದು. ಆಫ್ ಮಾಡೋದು ಅಲ್ವಾ? ಮೋಡಗಳು ಹಗುರವಾಗಿರೋದ್ರಿಂದ ಮೇಲೆ ತೇಲ್ತವೆ, ಮಳೆ ಬರುತ್ತೆ. ಆ ಮೋಡಗಳಲ್ಲಿ ಮಳೆ ಅಂದ್ರೆ ನೀರು ಹೆಂಗಪ್ಪ ಸೇರ್ಕೊಂಡಿರುತ್ತೆ ನೋಡ್ರಿ. ಈಗ ನೋಡಿ, ಒಂದು 100 ml ಒಂದು ಬೀಕರ್ಲಿ ಇದೆಷ್ಟು ವೆಯ್ಟ್ ಇದೆ ಅಲ್ವಾ ನೀರು? ಅಷ್ಟೊಂದು ನೀರು ವೆಯ್ಟ್ ಲೆಸ್ ಆಗಿರುತ್ತಲ್ಲ ಅಲ್ಲಿ. ಅವೇ ಅದು ಸರಿ, ನಮಗೆ ಆಶ್ಚರ್ಯ ಆಗುತ್ತೆ. ಕೊಡ ನೀರು ತರೋದೇ ನಮಗೆ ಕಷ್ಟ. ಅಷ್ಟೊಂದು ಮಳೆ ನೀರು ಭೂಮಿಗೆ ಬರುತ್ತೆ ಅಂದ್ರೆ ಅಲ್ಲಿ ಅದಕ್ಕೆ ವೆಯ್ಟ್ ಬರಲ್ವಾ ನೀರಿಗೆ? ಅದೇ ನೋಡಿ ನಿಸರ್ಗ ಮಾಡಿರುವಂಥದ್ದು, ಅಂತಾನೆ ನಮ್ಮ ಪ್ರಕೃತಿ ಮಾಡಿರುವಂಥದ್ದು ಎಷ್ಟು ಸೋಜಿಗ, ಆಶ್ಚರ್ಯ ಆಗುತ್ತೆ. ಒಂದು ಕೊಡ ನೀರು ತುಂಬರಕ್ಕೆ ನಮಗೆ ಕಷ್ಟ ಆಗುತ್ತೆ, ಅದು ಅಷ್ಟೊಂದು ಪ್ರಮಾಣದ ನೀರು ಮೇಲಿಂದ ಸುರಿಯುತ್ತೆ ಮಳೆ ರೂಪದಲ್ಲಿ. ಅವಾಗ ಭಾರ ಅನ್ಸಲ್ವ ಅಲ್ವಾ? ಭಾರ ಅನ್ಸಲ್ಲ, ಕೆಳಗೆ ಬಂದಾಗ ಮಾತ್ರ ಭಾರ ಅನ್ಸುತ್ತೆ. ಅದು ಹೇಗೆ ಮೋಡಗಳು ಹೇಗೆ ರೂಪುಗೊಳ್ಳುತ್ತವೆ ಅಲ್ವಾ? ನಮಗೆಲ್ಲ ಗೊತ್ತಿದೆ, ಜಲಚಕ್ರದಲ್ಲಿ ಈ ಸೂರ್ಯನ ಶಾಖ ಹೌದಾನೆ, ಸೂರ್ಯನ ಶಾಖಕ್ಕೆ ನೀರು ಆವಿಯಾಗುತ್ತೆ ಅಲ್ವಾ? ಆ ಆವಿಯಾದ ನೀರು ಏನಾಗುತ್ತೆ? ಈ ಗಾಳಿಯ ಜೊತೆ ಸೇರ್ಕೊಳ್ಳುತ್ತೆ. ಗಾಳಿಯ ಜೊತೆ ಸೇರ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಬಿಸಿಲು ಬಂದಾಗ ಅದು ಇನ್ನೂ ಹಗುರ ಆಗುತ್ತಲ್ಲ, ಅವಾಗ ಏನಾಗುತ್ತೆ? ಮೇಲ್ಮುಖವಾಗಿ ಹೋಗುತ್ತೆ. ಸೂರ್ಯನ ಶಾಖಕ್ಕೆ ಆವಿಯಾದ ನೀರು ಅಲ್ವಾ? ಆಮೇಲೆ ಗಾಳಿ ಬೀಸಿದಾಗ, ಮಾರುತ ಬೀಸಿದಾಗಲೂ ಆವಿಯಾದ ನೀರು ಹೌದಾನೆ. ಆ ಭೂಮಿಯಲ್ಲಿರುವ ಉಷ್ಣಕ್ಕೆ ಅವು ಹಗುರವಾಗಿ ಏನಾಗ್ತವೆ? ಮೇಲೋಗಿ ಏನಾಗುತ್ತೆ? ಆ ಗಾಳಿಯ ಜೊತೆ ಇರುವ ನೀರು, ಆವಿ ಎಲ್ಲ ಮೇಲೋಗ್ತಾ ಹೋಗ್ತಾ ಏನಾಗುತ್ತೆ? ಹಿಗ್ಗುತ್ತದೆ ಮತ್ತು ತಂಪಾಗುತ್ತೆ. ಹಿಗ್ಗುತ್ತೆ ಮತ್ತು ತಂಪಾಗುತ್ತೆ. ಈ ವರ್ಡ್ ವೆರಿ ಇಂಪಾರ್ಟೆಂಟ್. ಆ ನೀರಿನ ಆವಿ ಹಿಗ್ಗುತ್ತೆ ಮತ್ತು ತಂಪಾಗುತ್ತೆ, ಕೂಲಾಗಿ ಏನಾಗುತ್ತೆ? ಆ ಆವಿಗೆ ಈಗ ಭಾರ ಇಲ್ಲ, ನೀರಿಗೆ ಭಾರ ಇತ್ತು, ಆದ್ರೆ ಆವಿಗೆ ಭಾರ ಇಲ್ಲ. ಹಿಗ್ಗುವುದು ಮತ್ತು ತಂಪಾಗುತ್ತೆ. ತಂಪಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಆ ಒಂದು ವಾತಾವರಣದಲ್ಲಿರುವಂತಹ ಕೆಲವು ಧೂಳು, ಇನ್ನಿತರ ವಸ್ತುಗಳು ನ್ಯೂಕ್ಲಿಯಸ್ ಆಗಿ ಗುರುತಿಸ್ತಾವ. ನ್ಯೂಕ್ಲಿಯಸ್ ಅಂದ್ರೆ ನಮ್ಮದು ಒಂದು ಪಾಯಿಂಟ್. ಈಗ ಒಂದು ಧೂಳಿನ ಕಣ ಇತ್ತಪ್ಪ, ಇದ್ರ ಸುತ್ತ ಆವಿ ಹೀಗೆ ಹರಡ್ತಾ ಹೋಗುತ್ತೆ. ಈಗ ಏನಾಯ್ತು?
ನೀರಿನ ಹನಿಯಾಯಿತು. ನೀರಿನ ಹನಿ ನೋಡಿ, ಆವಿ ಮೇಲೆ ಹೋಗ್ತಿದ್ದಂಗೆ ಆ ಒಂದು ಗಾಳಿಯಲ್ಲಿರುವ ಧೂಳು ಇನ್ನಿತರ ವಸ್ತುಗಳು ನ್ಯೂಕ್ಲಿಯಸ್ ಗೆ ವರ್ತಿಸ್ತವೆ. ಅಂದ್ರೆ ಅದರ ಸುತ್ತ ಈ ಆವಿ ಏನಾಗುತ್ತೆ, ನೀರಿನ ಹನಿಗಳಾಗಿ ರೂಪುಗೊಳ್ತಾ ಹೋಗ್ತದೆ. ಅರ್ಥ ಆಯ್ತಾ? ಅವಾಗ ಈ ನೀರಿನ ಹನಿಗಳೆಲ್ಲ ಸೇರ್ಕೊಂಡು ಏನಾಗುತ್ತೆ, ದೊಡ್ಡ ದೊಡ್ಡ ಮೋಡಗಳಾಗುತ್ತೆ. ದೊಡ್ಡ ದೊಡ್ಡ ಮೋಡಗಳು. ಆಯ್ತಾ? ಆ ಮೋಡಗಳು ಮಳೆಯನ್ನು ಸುರಿಸ್ತವೆ. ಎಲ್ಲಿ ಒತ್ತಡ ವ್ಯತ್ಯಾಸ ಆಗುತ್ತೆ, ಗೊತ್ತಾಯ್ತಾ? ಒತ್ತಡ ಎಲ್ಲಿ ಒತ್ತಡ ಕಮ್ಮಿ ಆಗುತ್ತೆ ಅವಾಗ ಅಲ್ಲಿ ಮಳೆ ಸುರಿಯುತ್ತೆ ಅಲ್ವಾ? ಈ ಎಲ್ಲಪ್ಪ ಎಲ್ಲಿ ಹೆಚ್ಚು ಮಳೆ ಆಗೋದು, ಕಾಡಿರೋ ಕಡೆ ಅಲ್ವಾ? ಕಾಡಿರೋ ಕಡೆ ಹೆಚ್ಚು ಮಳೆ ಆಗುತ್ತೆ. ಯಾಕೆ? ಅಲ್ಲಿ ಒತ್ತಡ ಕಮ್ಮಿ ಆಗುತ್ತೆ, ಅವಾಗ ಅಲ್ಲಿ ಮಳೆ ಆಗುತ್ತೆ. ಅಂದ್ರೆ ಕಾಡುಗಳು ಮಳೆಯನ್ನ ತರಿಸ್ತವೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಒತ್ತಡದಲ್ಲಿ ವ್ಯತ್ಯಾಸ ಆಗುತ್ತೆ. ಆ ಒತ್ತಡದಲ್ಲಿ ವ್ಯತ್ಯಾಸ ಆದಾಗಲಿ ಮಳೆ ಬರೋದು. ಜಾಸ್ತಿ ಅಲ್ಲೇ ಸುರಿಸ್ತವೆ. ಯಾಕೆ? ಮಲೆನಾಡಲ್ಲಿ ಜಾಸ್ತಿ ಮಳೆ ಅಂದ್ರೆ ಯಾಕೆ? ಕಾಡಿರುತ್ತೆ ಅಲ್ವಾ? ಇಲ್ಲಿಂದ ಇಲ್ಲಿ ಶೃಂಗೇರಿ ಕಡೆ ಹೆಚ್ಚು ಮಳೆ ಆಗುತ್ತೆ ಅಲ್ವಾ? ಶೃಂಗೇರಿ ಕಡೆ ಹೆಚ್ಚು ಮಳೆ ಆಗುತ್ತೆ. ಇಲ್ಲೇ ತಗೊಳ್ಳಿ, ಇಲ್ಲಿಗಿಂತ ಇಲ್ಲಿ ಲಿಂಗದಳ್ಳಿ, ಆಮೇಲೆ ಕಲ್ಲತ್ತಗಿರಿ, ಆ ಕಡೆ ಮುಳ್ಳಯ್ಯನಗಿರಿ ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಲ್ವಾ? ಯಾಕೆ? ಅಲ್ಲಿ ಕಾಡಿದೆ. ಕಾಡಿದ್ದಾಗ ಹೆಚ್ಚು ಮಳೆ ಆಗುತ್ತೆ ಜಾಸ್ತಿ. ಅಂದ್ರೆ ಮಳೆ ಹನಿಗಳು ಹೇಗೆ ರೂಪುಗೊಳ್ತಾ ಹೇಳಿದ್ನಲ್ಲ ನಿಮಗೆ, ಸೂರ್ಯನ ಶಾಖಕ್ಕೆ ನೀರು ಆವಿ ಆಗುತ್ತೆ, ಗಾಳಿಗೂ ನೀರು ಆವಿ ಆಗುತ್ತೆ ಅಲ್ವಾ? ಅವು ಬಿಸಿಲು ಬಿದ್ದಾಗ ಏನಾಗುತ್ತೆ, ಗಾಳಿಯ ಜೊತೆಗೆ ಮೇಲೇರ್ತಾ ಹೋಗ್ತವೆ. ಮೇಲೇರುತ್ತಿದ್ದಂತೆ ಗಾಳಿಯಲ್ಲಿರುವ ಧೂಳಿನ ಕಣಗಳು ನ್ಯೂಕ್ಲಿಯಸ್ ನಂತೆ ವರ್ತಿಸ್ತವೆ. ಅದರ ಸುತ್ತ ನೀರಿನ ಹನಿಗಳು ರೂಪುಗೊಳ್ಳುತ್ತವೆ. ನೀರಿನ ಹನಿಗಳು ದೊಡ್ಡವಾಗಿ ಸೇರ್ಕೊಂಡು ಮೋಡಗಳಾಗ್ತವೆ. ಮೋಡಗಳಿಂದ ಮಳೆ ಬರುತ್ತದೆ. ಈಗ ಒಂದು ಪ್ರಯೋಗವನ್ನ ನೋಡಿ, ನೀರಿನ ಹನಿಗಳು ಹೇಗೆ ರೂಪುಗೊಳ್ಳುತ್ತವೆ ಅಂತ. ಈಗ ಒಂದು ಖಾಲಿ ಬಾಟಲ್ ತಗೊಂಡಿದ್ದೀನಿ. ಇದಕ್ಕೆ ಸುಮಾರು 5 ರಿಂದ 10 ml ಅಷ್ಟು ನೀರು ಹಾಕ್ತೀನಿ. ಸಾಕು. ಮಾಡ್ತಾರೆ ಯಾರು? ವಿಡಿಯೋ ಮಾಡೋಣ. ಸ್ಟಾಪ್ ಮಾಡಲಾ? ಸ್ಟಾರ್ಟ್ ಸರ್. ಸರ್ ಹೇಳ್ತೀನಿ ನೋಡಿ, ಕಟ್ಟಣ ಬಿಲ್ಡಿಂಗಲ್ಲಿ ಹೋಗ್ಲಿಕ್ಕೆ ನೀರಿನ ಹನಿಗಳಿಗೆ ರೂಪುಕೊಂಡು ಅಲ್ವಾ? ನೋಡಿ ನೀರಿನ ಹನಿಗಳು ಕಾಣುತ್ತಾ? ಕಾಣಿಸ್ತಿಲ್ಲ. ಎಷ್ಟೆಲ್ತಿಗೆ ಮೇಲುತ್ತ ಪೋಸ್ಟ್ ಬೆಟ್ಟಿಸ್ಕೊಂಡ್ಬಂದ ಏನಾಗ್ತದೆ, ನಾನು ಒತ್ತಡ ಆಗ್ತಾ ಇದ್ದೀನಿ.
ಸರ್ ಇಲ್ಲಿ ಸರ್ ಸ್ವಲ್ಪ ಮುಂದೆ ತೋರ್ಸಿ ಹಿಂಗೆ ತೋರ್ಸ ಈ ವಿಡಿಯೋ ತೆಗೆಲ್ಲ ಅಲ್ಲಿ ರೂಪುಗೊಂಡಿಲ್ಲ ಮೂರು ವರ್ಷ ಐದಕ್ಕಿಂತ ನೀರಿನ ಆನೆಗಳು ರೂಪುಗೊಂಡಿರಲಿಲ್ಲ ರೂಪುಗೊಂಡಿಲ್ವಾ ತೆಗೆಯದೇ ಮುಚ್ಕೊಂಡು ಅಲ್ವಾ ಕಾಣತಕ್ಕ ಈಗ ನಾವು ಒಂದು ಪ್ರಯೋಗವನ್ನು ನೋಡಿದ್ವಿ. ಆ ಪ್ರಯೋಗ ನಾನು ಹೇಗೆ ಮಾಡಿದೆ ಅಂತಂದ್ರೆ ಯಾವುದೋ ಪ್ರಯೋಗ ಸರ್ ಮೊದಲು ನೀರು ಹಾಕಿದ್ರೆ ಹೇಳಿ. ಸ್ವಲ್ಪ ನೀರು ಹಾಕಿದ್ವಿ ಹೇಳಿ ಸರ್ ಸ್ವಲ್ಪ ನೀರು ಹಾಕಿದ್ರೆ ಸರಿ, ಮೊದ್ಲು ಏನ್ ಬೀಕರ್ ಮಾಡಿದೆ? ಅದನ್ನ ಬಾಟಲ್ ಅಲ್ಲಿ ನೀರು ಹಾಕಿದ್ವಿ ಸರ್. ಆಮೇಲೆ ಕುಳುಕ್ಸ್ವಿ. ನೀರ್ ಹಾಕಿ ಕುದಿಸ್ತೀವಿ ಸರ್. ಆಮೇಲೆ ಊದ್ ಬತ್ತಿ ಅದ್ರೊಳಗೆ ಬತ್ತಿ ಒಳಗೆ ಒಳಗಿಟ್ಟು ಸರ್. ಏನಾದ್ರು ಒಳಗಿಟ್ಟೆ. ಆಮೇಲೆ ತಕ್ಷಣ ಅದು ಮುಚ್ಚಿ, ಬಾಟಲ್ ಅಲ್ಲಿ ತಕ್ಷಣ ತಕ್ಷಣ ಮುಚ್ಚಿ ಆಮೇಲೆ ಹಿಚುಕ್ದ್ರು ಅಂದ್ರೆ ಇದಕ್ಕೆ ಮಾಡಿದ್ರೆ ಏನೇನಾಯ್ತು? ನೀರಿನ ಆನೆಗಳು ಹೀಗೆ ನೀರಿನ ಆನೆಗಳು ರೂಪುಗೊಳ್ಳೋದು ಹಂಗೆ ಹೇಳಿದ ನ್ಯೂಕ್ಲಿಯಸ್ನ ಸುತ್ತ ನೀರಿನ ರೂಪುಗೊಳ್ಳುತ್ತೆ ಅಂತ ಹೇಳಿದ್ನಲ್ಲ. ಈಗ ಆ ನ್ಯೂಕ್ಲಿಯಸ್ ಆಗಿ ವರ್ತಿಸಿದ ಯಾವುದು? ಹೊಗೆಯ ಕಣಗಳು. ಆ ಹೊಗೆಯ ಕಣಗಳ ಸುತ್ತ ಆ ನೀರಿನ ಆನೆಗಳು ರೂಪುಗೊಳ್ಳುತ್ತೆ. ಹಂಗೆ ಕೂಡ ವಾತಾವರಣದಲ್ಲೂ ಕೂಡ ಅಷ್ಟೇ. ಆ ಧೂಳಿನ ಕಣಗಳ ಸುತ್ತ ನ್ಯೂಕ್ಲಿಯಸ್ ವರ್ತಿಸ್ತಾರೆ. ಅದ್ರ ಸುತ್ತ ನೀರಿನ ಹನಿ ರೂಪುಗೊಳ್ಳುತ್ತಾ ಹೋಗುತ್ತೆ. ಆ ನೀರಿನ ಹನಿಗಳು ಸೇರಿ ಸೇರಿ ದೊಡ್ಡ ಮೋಡಗಳಾಗ್ತವೆ ಅಲ್ವಾ? ಒತ್ತಡದ ವ್ಯತ್ಯಾಸವಾದಾಗ ಮಳೆ ಸುರಿಯುತ್ತೆ. ಕೆಲವು ಕಡೆ ಮಳೆ ಬರಲ್ಲ, ಹಿಮ ಅಥವಾ ಮಂಜು ರೂಪದಲ್ಲಿ ಬರುತ್ತೆ. ಇಲ್ಲಿ ಹಿಮಾಲಯದಲ್ಲಿ ಯಾಕೆ? ಉಷ್ಣತೆ ತುಂಬಾ ಕಡಿಮೆ ಆದಾಗ ಮಳೆ ಬರಲ್ಲ. ಏನಾಗುತ್ತೆ? ಹಿಮ ಅಥವಾ ಮಂಜಿನ ರೂಪದಲ್ಲಿ ಅಲ್ಲಿ ಕುದುರುತ್ತೆ. ಅಲ್ಲಿ ಮಳೆ ಬರಲ್ಲ ಹಿಮಾಲಯದಲ್ಲಿ ಅಲ್ವಾ? ಯಾಕೆ? ಉಷ್ಣತೆ ತುಂಬಾ ಕಡಿಮೆ. ಡೆಸರ್ಟ್ ಅಲ್ಲಿ ಮಳೆ ಬರುತ್ತೆ. ಅರ್ಥಾಯ್ತಾ? ಡೆಸರ್ಟ್ ಅಲ್ಲಿ ಮಳೆ ಬರುತ್ತೆ. ಸರಿ ಗೊತ್ತಾ? ಎಲ್ಲ ಹೇಳ್ಬೇಕಲ್ಲ ಒಂದು ಕಡೆಯಿಂದ. ಡೆಸರ್ಟ್ ಅಲ್ಲೂ ಬರುತ್ತೆ ಮಳೆ, ಆದ್ರೆ ಕಮ್ಮಿ. 25 ಸೆಂಟಿಮೀಟರ್ ಅಷ್ಟೇ. ವರ್ಷಕ್ಕೆ 25 ಸೆಂಟಿಮೀಟರ್ ಬರ್ಬೋದು ಅಲ್ವಾ? ಅದೇ ಈ ದೊಡ್ಡ ದೊಡ್ಡ ಇಲ್ಲಿ ಆಗುಂಬೆ ಅಲ್ಲೆಲ್ಲ ಮೋರ್ ದೆನ್ 200 ಸೆಂಟಿಮೀಟರ್ ಆಗುತ್ತೆ. ವರ್ಷಕ್ಕೆ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಆಗುಂಬೆ ಕಡೆಯಲ್ಲ. ಅಲ್ಲೆಲ್ಲ 25 ಸೆಂಟಿಮೀಟರ್ ಕಮ್ಮಿ. ಇಲ್ಲೆಲ್ಲ ಎಷ್ಟಾಗ್ಬೋದು? 100 ಸೆಂಟಿಮೀಟರ್ ಆಗ್ಬೋದು ವರ್ಷಕ್ಕೆ. ಅರ್ಥಾಯ್ತಾ? 100 ಸೆಂಟಿಮೀಟರ್ಗಿಂತ ಕಮ್ಮಿ ಆಗ್ಬೋದು. ಯಾಕೆ ಅಂತ ನಿಮಗೆ ಗೊತ್ತಾಗಿಲ್ಲ ಅಲ್ವಾ? ಅರಣ್ಯಗಳು ಎಲ್ಲಿ ಇರ್ತಾವೋ ಅಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ನಮಗೆ ಗೊತ್ತು. ಅದು ಪ್ರಕೃತಿ ನಿಯಮ ಅಲ್ವಾ? ಕಾಡನ್ನೆಲ್ಲ ನಾಶ ಮಾಡಿದ್ರೆ ಎಲ್ಲಿ ಕಾಡಿರುತ್ತೋ ಆ ಕಡೆ ಎಲ್ಲ ಹೋಗುತ್ತೆ ಮೋಡ ಮಳೆ. ಕಾಡೆಲ್ಲ ನಾಶ ಮಾಡಿಕೊಂಡು ಮಳೆ ಬಾ ಅಂದ್ರೆ ಬರೋದಿಲ್ಲ. ಅದಕ್ಕೆ ಗಿಡ ಮರಗಳನ್ನ ನಾವು ಹೆಚ್ಚಾಗಿ ಬೆಳೆಸ್ಬೇಕು ಅಂತ ಹೇಳ್ತೀವಿ. ಇದು ಅರಣ್ಯವನ್ನ ನಾಶ ಮಾಡಬಾರ್ದು. ಗಿಡ ಮರ ಬೆಳೆಸ್ತೀವಿ ಅಂತ ನಾಶ ಮಾಡಂಗಿಲ್ಲ, ಮತ್ತೆ ಬೆಳೆಸ್ತೀವಿ ಗಿಡ ಮರಗಳನ್ನ ಅಂತ. ಏನಾಗುತ್ತೆ? ಪ್ರಕೃತಿಯಲ್ಲಿ ಅಸಮತೋಲನ ಆಗುತ್ತೆ. ಕಾಡು ಕಡಿಯೋಣ ಮತ್ತೆ ಮರ ಬೆಳೆಸೋಣ ಅಂದ್ರೆ ಆಗಲ್ಲ. ಗೊತ್ತಾಯ್ತಾ? ಮತ್ತೆ ಅದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಹೀಗೆ ಮೋಡಗಳು ಹೇಗೆ ರೂಪುಗೊಳ್ಳುತ್ತವೆ, ಆಮೇಲೆ ಹೇಗೆ ಮಳೆಯಾಗುತ್ತೆ, ಎಲ್ಲಿ ಮಂಜು ಅಥವಾ ಹಿಮದ ರೂಪದಲ್ಲಿ ನೀರು ಬರುತ್ತೆ ಇದನ್ನು ನೋಡಿದ್ವಿ. ಎಲ್ಲಿ ಉಷ್ಣತೆ ಕಮ್ಮಿ ಆಗಿರುತ್ತೆ ಅಲ್ಲಿ ಮಾತ್ರ ಹಿಮ ಅಥವಾ ಮಂಜಿನ ರೂಪದಲ್ಲಿ ಅಥವಾ ಆಲಿಕಲ್ಲು ರೂಪದಲ್ಲಿ ಬರುತ್ತೆ. ಇಲ್ಲೂ ಒಂದೊಂದ್ಸರಿ ಆಲಿಕಲ್ಲು ರೂಪದಲ್ಲಿ ಬರುತ್ತಲ್ವಾ? ಯಾವಾಗ ಉಷ್ಣತೆ ತುಂಬಾ ಕಮ್ಮಿ ಆದಾಗ ಮೊದಲ ಸರಿ ಬಂದಾಗ ಆಲಿಕಲ್ಲು ಮಳೆ ಬರುತ್ತೆ. ಯಾಕೆ? ಉಷ್ಣತೆ ಕಮ್ಮಿ ಆಗಿರುತ್ತೆ ಅಂತ. ಫಸ್ಟ್ ಸರಿ ಬಂದಾಗ ಆಲಿಕಲ್ಲು ಸುರಿಯುತ್ತೆ ಅಂತ ಹೇಳಿದ್ರು. ಈಗ ನಿಮ್ಗೆ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 53 ಚಿತ್ರ ಕೊಟ್ಟಿದ್ದಾರೆ ನೋಡಿ. ಅದು ಉಪಗ್ರಹ ತೆಗೆದಂತಹ ಒಂದು ಚಿತ್ರ.
ಗೊತ್ತಾಯ್ತಾ? ನೀ ಗೊತ್ತಿಲ್ಲ ಹೋಗಲ್ಲ. ಉಪಗ್ರಹ ಮೇಲಿನಿಂದ ತೆಗೆದಂತಹ ಒಂದು ಚಿತ್ರ. ಅಲ್ಲಿ ಆ ಒಂದು ಭಾರತದ ಒಂದು ಭೂಪಟ ಇದೆ. ಅದರ ಮೇಲೆ ಈ ಬಿಳಿ ಬಿಳಿ ಮಂಜಿನಂತಹ ಅಲ್ವಾ ಹೊಗೆಯಂತಹ ಆವರಿಸಿಕೊಂಡಿದ್ದೀವಿ ಅಲ್ವಾ? ಅದು ಏನನ್ನ ಸೂಚಿಸುತ್ತಪ್ಪ ಅಂದ್ರೆ ಮೋಡಗಳು ಎಲ್ಲೆಲ್ಲಿದ್ದಾವೆ, ಗೊತ್ತಾಯ್ತಾ? ಮೋಡಗಳು ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ಮಳೆ ಆಗ್ಬೋದು ಅನ್ನೋದನ್ನು ಸೂಚಿಸುತ್ತೆ. ಅದು ನೋಡಿದ್ರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಬಹುಪಾಲು ಎಲ್ಲಾ ಕಡೆ ಮೋಡಗಳು ಆವರಿಸಿದೆ ಅಲ್ವಾ? ಕರ್ನಾಟಕ, ಈ ಕಡೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಒಡಿಶಾ, ಕೇರಳದವರೆಗೂ ಹೆಚ್ಚು ಮೋಡಗಳು ಆವರಿಸಿಕೊಂಡಿವೆ. ಅದೇ ತಮಿಳುನಾಡಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಲ್ವಾ ಮೋಡಗಳು. ಹಿಂಗ ನೋಡ್ಬಿಟ್ಟು ಇದನ್ನ ನಾವು ಹವಾಮಾನ ವರದಿ ಅಂತ ಕರಿತೀವಿ. ನೋಡಬಹುದು ಡಿ ಚಂದನ ಅಥವಾ ಬೇರೆ ಚಾನೆಲ್ಗಳಲ್ಲಿ ಬರ್ತಾ ಇರುತ್ತೆ ಹವಾಮಾನ ವರದಿ ಅಂತ ಹೇಳ್ತಾರೆ. ಉಷ್ಣತೆ ಎಷ್ಟಿತ್ತು, ಕನಿಷ್ಠ ಎಷ್ಟು, ಗರಿಷ್ಠ ಎಷ್ಟು ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ? ಯಾವ ಊರಲ್ಲಿ ಎಷ್ಟು ಉಷ್ಣತೆ ಇತ್ತು, ಆಮೇಲೆ ಯಾವ ಊರಲ್ಲಿ ಮಳೆ ಬರ್ಬೋದು. ಬೆಂಗಳೂರಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ಸಂಜೆ ಗುಡುಗು ಸಹಿತ ಮಳೆ ಬರ್ಬೋದು ಅಲ್ವಾ, ಸಾಧಾರಣವಾಗಿ ಬರ್ಬೋದು, ಜೋರಾಗಿ ಬರ್ಬೋದು ಅಂತ ಕೂಡ ಹೇಳ್ತಾರಲ್ವಾ. ಈಗ ಇನ್ನು ಒಂದು ವಾರದವರೆಗೂ ಮಳೆ ಆಗ್ಬೋದು ಅಂತ ಹೇಳ್ತಾರೆ, ಸೈಕ್ಲೋನ್ ಇಂದ. ಹೀಗೆ ಅದು ಯಾವ್ದು ಹೇಳ್ತಾರಪ್ಪ ಅಂದ್ರೆ ಹವಾಮಾನ ವರದಿ ಅಂತ ಉಪಗ್ರಹ ಚಿತ್ರ ತೆಗೆಯುತ್ತಲ್ಲ, ಅದ್ರ ಮುಂದೆ ಹೇಳ್ತಾರೆ. ಈಗ ನೋಡಿ ಅಲ್ಲಿ ಆ ಮೋಡಗಳು ಇನ್ನು ಹಿಂದೆ ಬರ್ತಾನೆ ಇದಾವಲ್ವಾ, ಅದರ ಆಧಾರದ ಮೇಲೆ ಎಷ್ಟು ದಿನ ಮಳೆ ಆಗ್ಬೋದು ಅಂತ ಕೂಡ ಅವ್ರು ಹೇಳ್ತಾರೆ. ಆ ಮೋಡಗಳು ಇನ್ನು ಅಲ್ಲಿ ಆವರಿಸಿದವ ನೋಡಿ, ಗೊತ್ತಾನೆ. ಇಂತಹ ಒಂದು ಚಿತ್ರಗಳನ್ನು ತೋರಿಸ್ತಿರ್ತಾರೆ, ಅದು ನೋಡ್ತಿರ್ಬೇಕು ನಾವು, ಎಲ್ಲೆಲ್ಲಿ ಮಳೆ ಆಗ್ಬೋದು, ಉಷ್ಣತೆ ಎಷ್ಟಿದೆ. ನ್ಯೂಸಲ್ಲಿ ಚಂದನದಲ್ಲಿ ನ್ಯೂಸಲ್ಲಿ ಹೇಳೇ ಹೇಳ್ತಾರೆ, ಬೇರೆ ನ್ಯೂಸ್ ಚಾನಲ್ ಕೂಡ ಹೇಳ್ತಾರೆ, ಗೊತ್ತಾಯ್ತಾ? ವಾಯುಭಾರ ಕುಸಿತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಪೇಜ್ ನಂಬರ್ 54 ನೋಡಿ. ದೂರದರ್ಶನದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿ ಅಥವಾ ವಾರ್ತಾಪತ್ರಿಕೆಗಳಿಂದ ನಮ್ಮ ದೇಶದಲ್ಲಿನ ಮಳೆಯ ವಿನ್ಯಾಸಗಳನ್ನು ಸಂಗ್ರಹಿಸಿ ಕೊಡ್ತಾರೆ. ಪೇಪರಲ್ಲೂ ಕೂಡ ಕೊಡ್ತಾರೆ. ಮಳೆಯ ಬಗ್ಗೆ, ಮಳೆ ಆಗೋ ಬಗ್ಗೆ, ಉಷ್ಣತೆ ಬಗ್ಗೆ ಕೊಡ್ತಾರೆ. ಜೊತೆಗೆ ಮಳೆ ಮಾಪಕ ರೈನ್ ಗೇಜ್ ಅನ್ನು ತಯಾರಿಸುವ ಬಗ್ಗೆ ತಿಳಿದು ಅದನ್ನು ತಯಾರಿಸಿ. ಹೆಂಗಪ್ಪ ರೈನ್ ಗೇಜ್ ತಯಾರಿಸೋದು? ಮಳೆ ಮಾಪಕ ನೀವು ತಯಾರಿಸಬಹುದು ಒಂದು ಡಬ್ಬದಲ್ಲಿ. ಇದೊಂದು ಡಬ್ಬ ಸಿಗುತ್ತಲ್ಲ ನೀವು ಡಬ್ಬ ಸಿಗುತ್ತಲ್ವಾ? ಡಬ್ಬ ಸಿಕ್ಲಾ ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಲೋಟ ನಮ್ಗೆ ಸಿಗುತ್ತೆ. ಅದಕ್ಕೆ ಈ ಸ್ಕೇಲ್ ಇರುತ್ತಲ್ಲ, ಸ್ಕೇಲ್ ಇಂದ ಸೆಂಟಿಮೀಟರ್ ಬರಿತಾ ಹೋಗು, ಪೆನ್ಸಿಲ್ ಅಲ್ಲೋ ಪೆನ್ನಲ್ಲೋ ಸ್ಕೇಲಲ್ಲಿ ಹೆಂಗ್ ಬರ್ತಿರ್ತಾರೆ ಹಂಗೆ ಬರಿತಾ ಹೋಗು. ಅದನ್ನ ನಿಮ್ಮ ಎಲ್ಲಿ ಕಿಟಕಿ ಸಜ್ಜೆ ಇರುತ್ತಲ್ಲ ಅದ್ರ ಮೇಲೋ, ಮಳೆ ತುಂಬಾ ಬೀಳುತ್ತ ವಿಶಾಲ ಪ್ರದೇಶ ಇರುತ್ತಲ್ಲ ಅದ್ರ ಮೇಲೆ, ಹಂಚಿನ ಮೇಲೋ, ಅರ್ಥ ಆಯ್ತಾ? ಅದು ಇಲ್ಲಿ ಇಟ್ಟಾಗ ಅಲ್ಲಿ ಮಳೆ ಬೀಳೋದು ಅಲ್ಲಿ ಆ ಲೋಟದಲ್ಲಿ ಸಂಗ್ರಹ ಆಗ್ತಾ ಹೋಗುದು. ಬಿದ್ದಂಗೆ ಅದೆಷ್ಟು ಸೆಂಟಿಮೀಟರ್ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ನೀರು ಬರೋದಾಗಲ್ಲ, ಮಳೆ ಇದು ಬಯಲು ಹಿಂಗೆ ಹಂಗಿಡ್ಬೇಕು. ಮಳೆ ಬರೋದಾಗಲ್ಲ, ಮನೆ ಮೇಲೆ ಅಥವಾ ಸಜ್ಜಾದ ಮೇಲೆ. ಸರ್ ನೀರು ಬೀಳಂಗಲ್ಲ ಸರ್, ನೀರು ಬೀಳಂಗಲ್ಲ, ನೀರು ಬೀಳ್ತೀವಲ್ಲ ಹಂಗಲ್ಲ ಸರ್. ನೀರು ಬೀಳೋದಾಗಲ್ಲ, ಅದು ಮಳೆ ಬಿದ್ದು ನೀರು ಹನಿಗಳು ಬೀಳ್ತಾವಲ್ಲ, ಹನಿಗಳು ಬೀಳೋದಾಗಲ್ಲ. ಅವಾಗ ಎಷ್ಟು ಸೆಂಟಿಮೀಟರ್ ಮಳೆ ಆಯಿತು ಅಂತ ಗೊತ್ತಾಗುತ್ತೆ. ಅದನ್ನೇ ರೈನ್ ಗೇಜ್ ಅಥವಾ ಮಳೆ ಮಾಪಕ. ಮಳೆ ಮಾಪಕದಲ್ಲೇ ಹೇಳೋದು ಎಷ್ಟು ಸೆಂಟಿಮೀಟರ್ ಮಳೆ ಆಯಿತು ಅಂತ ಸರ್ಕಾರದವರು, ಹವಾಮಾನ ವರದಿಯವರು ಹೇಳೋದು. ತರೀಕೆರೆಯಲ್ಲಿ ಎಷ್ಟು ಸೆಂಟಿಮೀಟರ್ ಆಯಿತು ಅಲ್ವಾ, ಚಿಕ್ಕಮಗಳೂರು ಎಷ್ಟು ಸೆಂಟಿಮೀಟರ್ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ರೈನ್ ಗೇಜ್ ಅಂತ ಒಂದು ಸಾಧನ ಇರುತ್ತೆ ಅದರಲ್ಲಿ. ಯಾವ ತಿಂಗಳಿನಲ್ಲಿ ನಿಮ್ಮ ನಗರ ಅಥವಾ ಪಟ್ಟಣ ಅಥವಾ ಹಳ್ಳಿಯಲ್ಲಿ ಹೆಚ್ಚು ಮಳೆ ಬೀಳುತ್ತದೆ? ಯಾವ ತಿಂಗಳಿನಲ್ಲಿ ನಿಮ್ಮ ನಗರ ಅಥವಾ ನಿಮ್ಮ ಊರಲ್ಲಿ ಹೆಚ್ಚು ಮಳೆ ಬೀಳುತ್ತೆ? ಯಾವ ತಿಂಗಳಿನಲ್ಲಿ? ಹಳ್ಳಿಗಳಲ್ಲಿ ಅಲ್ಲ, ಯಾವ್ದೇ ಆಗಲಿ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ಹೆಚ್ಚು ಮಳೆ ಬೀಳೋದು? ಜೂನ್. ಮಳೆಗಾಲದಲ್ಲಿ ಹೋಗ್ತಾನೆ, ಜೂನ್ ಜುಲೈ ಆಗಸ್ಟ್ ನಲ್ಲಿ ತಾನೆ ಮಳೆಗಾಲದಲ್ಲಿ. ಯಾವ ತಿಂಗಳಲ್ಲಿ ನಿಮ್ಮ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗುತ್ತದೆ? ನಿಮ್ಮ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗುತ್ತದೆ? ಜುಲೈ. ಜೂನ್ ಜುಲೈ ಆಗಸ್ಟ್. ಮುಂಗಾರು ಮಳೆ ಯಾವಾಗ ಬರುತ್ತೋ ಅವಾಗ. ಮಳೆ ಯಾವಾಗಲೂ ಗುಡುಗು ಮಿಂಚಿನಿಂದ ಕೂಡಿರುತ್ತದೆ? ಇಲ್ಲ. ಯಾವಾಗ ಗುಡುಗು ಮಿಂಚಿನಿಂದ ಕೂಡಿರುತ್ತದೆ? ಇಲ್ಲ. ಹೌದು. ಯಾವಾಗ ಗುಡುಗು ಮಿಂಚಿನಿಂದ ಕೂಡಿರುತ್ತದೆ? ಬೇಸಿಗೆಯಲ್ಲಿ ಮಳೆ ಆಗುವಾಗ. ಸರ್ ಆಯ್ತಾ?
ಇಲ್ಲವಾದರೆ ಯಾವ ಋತುವಿನಲ್ಲಿ ಮಳೆಯೊಂದಿಗೆ ಗುಡುಗು ಮಿಂಚುಗಳು ಉಂಟಾಗುತ್ತವೆ? ಬೇಸಿಗೆ ಋತುವಿನಲ್ಲಿ ಅಲ್ವಾ? ವಸಂತ ಋತುವಿನಲ್ಲಿ ಮಳೆಯಾಗುವಾಗ ಗುಡುಗು ಮಿಂಚುಗಳು ಉಂಟಾಗ್ತವೆ, ಅವಾಗ ಮಾತ್ರ. ಗ್ರಂಥಾಲಯದಲ್ಲಿ ಮಾನ್ಸೂನ್ ಮತ್ತು ಸೈಕ್ಲೋನ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯಿರಿ. ಬೇರೆ ದೇಶಗಳಲ್ಲಿನ ಮಳೆಯ ವಿನ್ಯಾಸಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸಿ. ಮಾನ್ಸೂನ್ಗಳು ಪ್ರಪಂಚದಾದ್ಯಂತ ಮಳೆಗೆ ಕಾರಣವಾಗಿವೆ. ಮಾನ್ಸೂನ್ ಮಾರುತಗಳು ಅಂತ ತಿಳಿದಿಲ್ಲ, ಭೂಗೋಳದಲ್ಲಿ ಬರುತ್ತಲ್ಲ ಮಾನ್ಸೂನ್ ಮಾರುತಗಳು. ಮಾನ್ಸೂನ್ ಮಾರುತಗಳು ನಮ್ಮ ದೇಶಕ್ಕಷ್ಟೇ ಮಳೆ ತರ್ತವ ಅಥವಾ ಬೇರೆ ದೇಶಕ್ಕೂ ಮಳೆ ತರ್ತವ? ಹೇಳ್ಬೋದು ಭೂಗೋಳದ ಸರ್ ಹತ್ರ. ಯಾರು ಭೂಗೋಳ ಸರ್? ಮಾನ್ಸೂನ್ ಮಾರುತಗಳು, ಮಾನ್ಸೂನ್ ಮಾರುತಗಳು ನಮ್ಮ ದೇಶಕ್ಕಷ್ಟೇ ಮಳೆ ತರ್ತವ, ಬೇರೆ ದೇಶಕ್ಕೂ ಮಳೆ ತರ್ತವ ಅಲ್ವಾ? ಇಲ್ಲಿವರೆಗೂ ನಾವು ಹೇಗೆ ಮಳೆಯಾಗುತ್ತೆ, ಉಷ್ಣಾಂಶ ಕಡಿಮೆ ಇರೋ ಕಡೆಯಲ್ಲಿ ಯಾವ ರೀತಿ ಮಳೆಯಾಗುತ್ತೆ, ಯಾವ ತಿಂಗಳಿನಲ್ಲಿ ಹೆಚ್ಚು ಮಳೆ ಬರುತ್ತೆ ಅಲ್ವಾ? ಮಳೆ ಮಾಪಕ ಅಂದ್ರೆ ಏನು? ಮಳೆಯನ್ನ ಅಳೆಯುವಂತಹ ಸಾಧನ, ಅದನ್ನೇನು ಕರಿತೀವಿ? ಮಳೆ ಮಾಪಕ. ಮಳೆ ಮಾಪಕ ಅಂತ ಹೇಳ್ಬಿಟ್ಟು ಕರಿತೀವಿ. ಮಳೆ ಹೇಗೆ ರೂಪ